Praise the Lord. Greetings to you all in the name of our Lord and Savior Jesus Christ. Today's Bible verse, the Gospel according to St. John, chapter 7, verse 46. Nobody has ever talked like this man. ಯೋಹಾನನು ಬರೆದ ಸುವಾರ್ತೆ 7ನೇ ಅಧ್ಯಾಯ 46ನೇ ವಚನ. ಈ ಮನುಷ್ಯನು ಮಾತಾಡುವ ರೀತಿಯಲ್ಲಿ ಯಾರೂ ಎಂದೂ ಮಾತಾಡಿದ್ದಿಲ್ಲ. ಈ ಮಾತನ್ನು ಓಲೆಕಾರರು ಮಹಾಯಾಜಕರಿಗೆ ಮತ್ತು ಫರಿಸಾಯರಿಗೆ ಹೇಳ್ತಾ ಇದ್ದಾರೆ. ಇವರು ಆ ಓಲೆಕಾರರನ್ನ ಅಂದರೆ ಆ ಗಾರ್ಡ್ಸ್ನ ಕಳಿಸಿಕೊಟ್ಟು ಯೇಸು ಸ್ವಾಮಿನ ಹಿಡಿದು ತರಲಿಕ್ಕೆ ಕಳಿಸಿದ್ದರು. ಆಗ ಅವರು ಯೇಸು ಸ್ವಾಮಿಯ ಮಾತುಗಳನ್ನು ಕೇಳಿಸಿಕೊಂಡು ಆತನನ್ನು ಹಿಡಿಯದೆ ಹಾಗೆಯೇ ಹಿಂದಕ್ಕೆ ಬಂದು ಅವರಿಗೆ ಈ ಮಾತನ್ನು ಹೇಳ್ತಾ ಇದ್ದಾರೆ. ಏನೆಂದು? ಈ ಮನುಷ್ಯನು ಮಾತಾಡುವ ರೀತಿಯಲ್ಲಿ ಯಾರೂ ಎಂದು ಮಾತಾಡಿದ್ದಿಲ್ಲ. ಅಂದರೆ ಆತನ ಮಾತುಗಳು ದೇವದೂತನ ಮಾತುಗಳಂತಿದ್ದವು. ನಾವು ಯೇಸು ಸ್ವಾಮಿ ಶಿಲ್ಬೆ ಮೇಲೆ ಆಡಿರುವಂಥ ಮೊದಲನೆಯ ಮಾತನ್ನು ಧ್ಯಾನಿಸುತ್ತಾ ಬರ್ತಾ ಇದ್ದೇವೆ. ತಂದೆಯೇ ಅವರನ್ನು ಕ್ಷಮಿಸು, ತಾವು ಏನು ಮಾಡುತ್ತವೆಂಬುದನ್ನು ಅರಿಯರು ಎಂಬುದಾಗಿ. ಈ ಮಾತನ್ನು ಯೇಸು ಸ್ವಾಮಿ ಹೇಳಿರುವಾಗ ಮೊದಲನೆಯದಾಗಿ ನಾವು ನೋಡಿದೆವು ಪ್ರವಾದನೆ ನೆರವೇರಿತು ಎಂಬುದಾಗಿ. ಎರಡನೆಯದಾಗಿ ನಾವು ನೋಡಿದೆವು ಈತನು ತನ್ನ ಜನರೊಂದಿಗೆ ಗುರುತಿಸಲ್ಪಟ್ಟನು ಎಂಬುದಾಗಿ. ಮೂರನೆಯದಾಗಿ ಇವತ್ತು ನಾವು ನೋಡೋಣ, ಇಲ್ಲಿ ಮನುಷ್ಯರ ಹೃದಯದ ಕಠಿಣತೆ ಗೊತ್ತಾಗ್ತಾ ಇದೆ. ಇಲ್ಲಿ ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾರೆ? ತಾವು ಏನು ಮಾಡುತ್ತೇವೆಂದು ಅವರು ಅರಿಯರು. ಸರ್ಕಾರದಲ್ಲಿ ಒಳ್ಳೆ ಹುದ್ದೆಯಲ್ಲಿ ಇರ್ತಕ್ಕಂಥವ್ರು, ಇವರಿಗೆ ಅರಿವಿಲ್ಲ, ಅವರಿಗೆ ತಿಳಿತಾ ಇಲ್ಲ, ತಾವು ಏನು ಮಾಡ್ತಾ ಇದ್ದೇವೆ ಅನ್ನುವುದೇ ಗೊತ್ತಾಗ್ತಾ ಇಲ್ಲ ಎಂಬುದಾಗಿ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಹೀಗೆ ಅಂದ ಮಾತ್ರಕ್ಕೆ ಅವರು ಏನು ಮಾಡುತ್ತೇವೆ ಎನ್ನುವುದನ್ನು ನಿಜವಾಗ್ಲೂ ಅರಿಯದವರಾಗಿದ್ದಾರಾ? ನಿಜವಾಗ್ಲೂ ಅವರಿಗೆ ತಾವು ಮಾಡ್ತಿರುವ ತಪ್ಪಿನ ಅರಿವೇ ಆಗುತ್ತಾ ಇಲ್ಲವಾ? ಅವರಿಗೆ ಗೊತ್ತಾಗುತ್ತಾ ಇಲ್ಲವಾ? ಇವರಿಗೆ ತಾವು ಮಾಡ್ತಿರೋ ಕೃತ್ಯದ ಬಗ್ಗೆ ಅರಿವೇ ಇಲ್ಲ ಎಂಬುದಾಗಿ ಅರ್ಥ ಅಲ್ಲ ಪ್ರಿಯರೇ. ಇವರು ಯೇಸುವನ್ನು ಶಿಲುಬೆಗೆ ಹಾಕಿಸು ಎಂಬುದಾಗಿ ಕೂಗಿರ್ತಕ್ಕಂಥ ಜನರೇ. ನ್ಯಾಯದ ಪ್ರಕಾರ ಇವರು ಬೇಡ್ತಾ ಇಲ್ಲ, ಈತನು ಯಾವ ತಪ್ಪು ಮಾಡಿಲ್ಲ, ಯಾವ ಅಪರಾಧ ಮಾಡಿಲ್ಲ, ಆದರೂ ಈತನನ್ನು ಶಿಲುಬೆಗೆ ಹಾಕಿಸು ಎಂಬುದಾಗಿ ಅವರು ಕೂಗಿದ್ದಾರೆ. ಇವರ ಕೂಗಾಟಕ್ಕೆ ಈ ಜನರ ಮೆಚ್ಚುಗೆಯನ್ನು ಪಡೆದುಕೊಳ್ಳುವುದಕ್ಕೆ ಪಿಲಾತನು ಯೇಸು ಸ್ವಾಮಿಯನ್ನು ಶಿಲುಬೆಗೆ ಹಾಕಲಿಕ್ಕೆ ಸಮ್ಮತಿಯನ್ನು ಕೊಟ್ಟಿದ್ದಾನೆ. ಇದು ತಪ್ಪು, ಇದು ಅವರಿಗೆ ಗೊತ್ತಿದೆ. ಯೇಸು ಸ್ವಾಮಿಯನ್ನು ಕ್ರೂರವಾದ ಹಿಂಸೆಗೆ ಒಳಪಡಿಸ್ತಾ ಇದ್ದಾರೆ, ಆತನನ್ನು ಮೊಳೆಗಳಿಂದ ಜಡಿಯುತ್ತಾ ಇದ್ದಾರೆ. ಇದೆಲ್ಲ ತಪ್ಪು ಅವರಿಗೆ ತಿಳಿದಿತ್ತು. ಹಾಗಾದರೆ ಕ್ರಿಸ್ತನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದಾರೆ? ತಾವು ಏನು ಮಾಡುತ್ತೇವೆಂಬುದನ್ನು ಅರಿಯರು ಎಂಬುದಾಗಿ. ಹೌದು ಪ್ರಿಯರೇ, ಈ ಮಾತಿನ ಅರ್ಥವೇನೆಂದರೆ ಅವರು ತಮ್ಮ ಪಾಪಕ್ಕಾಗಿ ಎಂಥ ಬೆಲೆಯನ್ನು ಕೊಡಲಿಕ್ಕಿದ್ದಾರೆ ಇದನ್ನು ಅವರು ಅರಿಯದವರಾಗಿದ್ದಾರೆ. ಯೇಸು ಕ್ರಿಸ್ತನು ತಪ್ಪಿಲ್ಲದವನಾಗಿದ್ದಾನೆ. ಯೇಸು ಕ್ರಿಸ್ತನನ್ನು ನಾವು ಅನ್ಯಾಯವಾಗಿ ಶಿಲ್ಬೆಗೆ ಹಾಕ್ತಾ ಇದ್ದೇವೆ, ಯೇಸು ಕ್ರಿಸ್ತನಿಗೆ ನಾವು ಹಿಂಸೆ ಕೊಡ್ತಾ ಇದ್ದೇವೆ. ಇದು ತಪ್ಪು, ಇದು ಅವರಿಗೆ ಗೊತ್ತಿದೆ. ಆದರೆ ಈ ತಪ್ಪಿನ, ಈ ಪಾಪದ ಫಲ ಏನು ಬರಲಿಕ್ಕಿದೆ, ಇದಕ್ಕೆ ಪ್ರಾಯಶ್ಚಿತ್ತ ಏನು, ಇದು ಅವರು ಅರಿಯದವರಾಗಿದ್ದಾರೆ ಎಂಬುದಾಗಿ ಇಲ್ಲಿ ನಮ್ಮ ಕರ್ತನು ತಿಳಿಸಿಕೊಡ್ತಾ ಇದ್ದಾರೆ ಪ್ರಿಯರೇ. ಅವರ ಕೃತ್ಯಗಳು ಮುಂದೆ ನಮ್ಮ ಜೀವಿತದಲ್ಲಿ ಏನು ತಂದೊಡ್ಡುತ್ತವೆ ಅನ್ನುವಂಥದ್ದು ಅವರು ಅರಿಯದವರಾಗಿದ್ದರು. ಇದು ಅವರಿಗೆ ತಿಳಿದಿರಲಿಲ್ಲ. ಯೇಸು ಸ್ವಾಮಿ ಸಬ್ಬತ್ ದಿನದಲ್ಲಿ ಧರ್ಮಶಾಸ್ತ್ರವನ್ನು ಪಾರಾಯಣ ಮಾಡುವಾಗೆಲ್ಲ ಈತನೇ ಬರಬೇಕಾದ ಮೆಸ್ಸಿಯನು ಎಂಬುದಾಗಿ ಗುರುತಿಸುತ್ತಾ ಇತ್ತು. ಆ ಜನರು ಕೂಡ ಈ ಮಾತನ್ನು ಹೇಳ್ತಾ ಇದ್ದಾರೆ. ಏನಂತ? ಈ ಮನುಷ್ಯನು ಮಾತಾಡುವ ರೀತಿಯಲ್ಲಿ ಯಾರೂ ಎಂದೂ ಮಾತಾಡಿದ್ದಿಲ್ಲ ಎಂಬುದಾಗಿ. ಹೌದು, ಈತನ ಮಾತುಗಳು ದೇವದೂತನ ಮಾತುಗಳ ಹಾಗೆ, ಈತನ ಮಾತುಗಳಂತೆ ಯಾರೂ ಕೂಡ ಮಾತಾಡಿಲ್ಲ ಎಂಬುದಾಗಿ ಅವರು ಹೇಳ್ತಾ ಇದ್ದಾರೆ. ಹೌದು, ನಮ್ಮ ಯೇಸು ಸ್ವಾಮಿ ಜೀವಿಸಿರತಕ್ಕಂಥ ಜೀವಿತವೇ ಆತನು ಯಾರು ಎಂಬುದನ್ನು ತೋರಿಸಿಕೊಡ್ತಾ ಇತ್ತು. ಈ ರೀತಿಯಲ್ಲಿ ಹಿಂದೆ ಯಾರೂ ಜೀವಿಸಿರಲಿಲ್ಲ. ಕ್ರಿಸ್ತನು ತನಗಾಗಿ ಜೀವಿಸಲಿಲ್ಲ, ಆದರೆ ಯಾವಾಗಲೂ ಕ್ರಿಸ್ತನು ಬೇರೆಯವರ ಹಿತಕ್ಕಾಗಿ ಸಿದ್ಧವಾಗಿದ್ದನು. ಯೇಸು ಕ್ರಿಸ್ತನು ದೇವರ ಮಹಿಮೆಗಾಗಿ ಜೀವಿಸಿದ್ದನು. ಆತನ ಎಲ್ಲ ಕಾರ್ಯಗಳಲ್ಲಿ ಪರಲೋಕದ ತಂದೆಯ ಚಿತ್ತ ಅಲ್ಲಿ ನೆರವೇರ್ತಾ ಇತ್ತು ಪ್ರಿಯರೇ. ಈ ಜನರು ಪರಲೋಕದಿಂದ ಬಂದ ವಾಣಿಯನ್ನು ಕೇಳಿಸಿಕೊಂಡಿದ್ದರು. ಅದೇನೆಂದರೆ, ಈತನು ನನಗೆ ಪ್ರಿಯನಾದ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂಬುದಾಗಿ. ಆದರೂ ಕೂಡ ಇಲ್ಲಿ ಆ ಜನರ ಹೃದಯದ ಕಠಿಣತೆಯನ್ನು
ನಾವು ನೋಡುತ್ತೇವೆ. ಈ ಮಾತನ್ನು ಕೇಳಿಸಿಕೊಂಡಿದ್ದಾರೆ, ಈತನು ನನ್ನ ಮಗನು, ಈತನನ್ನು ನಾನು ಮೆಚ್ಚಿಕೊಂಡಿದ್ದೇನೆ ಎನ್ನುವಂಥ ವಾಣಿಯನ್ನು ಆ ಜನರೆಲ್ಲರೂ ಅಂದೇ ಕೇಳಿಸಿಕೊಂಡಿದ್ದರು. ಆದರೂ ಕೂಡ ಕ್ರಿಸ್ತನನ್ನು ಅರಿತುಕೊಳ್ಳಲಿಲ್ಲ ಪ್ರಿಯರೇ. ಆದ್ದರಿಂದ ಅವರು ದೇವರಿಗೆ ವಿಧೇಯರಾಗದೇ ಇದ್ದುದರಿಂದ ಅವರು ದೇವರ ವೈರಿಗಳು ಎಂಬುದಾಗಿ ಅವರ ಮಾತೆ ತೀರ್ಪು ಮಾಡಿತು ಪ್ರಿಯರೇ. ಇಂದು ಕೂಡ ನಾವು ಇದೇ ತಪ್ಪನ್ನು ಮಾಡ್ತಾ ಇದ್ದೇವೆ. ಇದು ಎಂಥ ದುರದೃಷ್ಟಕರ. ನಾವು ದೇವರು ನಮಗೆ ಕೊಟ್ಟ ಬಿಡುಗಡೆಯನ್ನು ಅಲಕ್ಷ್ಯ ಮಾಡಿ ತಿರುಗಾಡುತ್ತಾ ಇದ್ದೇವೆ. ಕ್ರಿಸ್ತನು ತೋರಿಸುವಂತಹ ಕರುಣೆಯನ್ನು ಅಲ್ಲಗಳೆಯುತ್ತಾ ಇದ್ದೇವೆ. ಯೇಸು ಕ್ರಿಸ್ತನ ಆಳ್ವಿಕೆ ನಮ್ಮ ಮೇಲೆ ಬೇಡ ಎಂಬುದಾಗಿ ನಾವು ತಿರಸ್ಕಾರ ಮಾಡುವಂಥವರಾಗಿದ್ದೇವೆ. ಯೇಸು ಸ್ವಾಮಿ ಹೇಳಿದ್ದಾರೆ, ನಾನು ಹೋದ ಮೇಲೆ ಸತ್ಯದ ಆತ್ಮನನ್ನು ಕಳಿಸಿಕೊಡ್ತೇನೆ ಎಂಬುದಾಗಿ. ಆದರೆ ನಾವು ಪವಿತ್ರಾತ್ಮನನ್ನು ಧರಿಸಿಕೊಳ್ಳಲಿಕ್ಕೆ ಇಷ್ಟವಿಲ್ಲದವರಾಗಿದ್ದೇವೆ. ಆದ್ದರಿಂದ ನನ್ನ ಪ್ರಿಯ ದೇವಚಂದ್ರ, ನಮ್ಮ ಹೃದಯದ ಕಠಿಣತೆಯನ್ನು ಬಿಟ್ಟು ಬಿಡೋಣ. ಮೃದು ಸ್ವಭಾವದವರಾಗಿ ಕ್ರಿಸ್ತನ ಬಳಿಗೆ ಬರೋಣ. ಕ್ರಿಸ್ತನೇ ನಿಜವಾದ ರಕ್ಷಕನು, ಈತನೇ ಬರಬೇಕಾದ ಮೆಸ್ಸಿಯನು, ಈತನೇ ನಮ್ಮೆಲ್ಲರ ಪಾಪಗಳಿಗಾಗಿ ಪ್ರಾಣ ಕೊಟ್ಟಾತನು. ಇದನ್ನು ನಾವು ಗ್ರಹಿಸಿಕೊಳ್ಳೋಣ. ದೇವರಲ್ಲಿ ಪ್ರಾರ್ಥನೆ ಮಾಡೋಣ, ದೇವರೇ ನಮ್ಮ ಕಣ್ಣುಗಳನ್ನು ತೆರೆ ಎಂಬುದಾಗಿ. ಆಗ ದೇವರು ನಮ್ಮ ಕಣ್ಣುಗಳನ್ನು ತೆರೀತಾರೆ, ನಾವು ಕ್ರಿಸ್ತನನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ. ತಂದೆಯೇ ಅವರನ್ನು ಕ್ಷಮಿಸು, ತಾವು ಏನು ಮಾಡುತ್ತೇವೆಂಬುದನ್ನು ಅರಿಯರು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಈ ಶ್ರಮ ಮರಣದ ದಿವಸಗಳಲ್ಲಿ ನಿನ್ನ ಕ್ರೂಜೆಯ ಧ್ಯಾನವನ್ನು ಮಾಡಲಿಕ್ಕೆ ನಮ್ಮೆಲ್ಲರಿಗೆ ಸಹಾಯ ಮಾಡುತ್ತಾ ಇದ್ದದಕ್ಕಾಗಿ ವಂದಿಸ್ತೇವೆ ಸ್ವಾಮಿ. ನೀನು ಶಿಲ್ಬೆ ಮೇಲೆ ಆಡಿರುವ ಮೊದಲನೇ ಮಾತನ್ನು ಧ್ಯಾನಿಸುತ್ತಾ ಬರ್ತಾ ಇದ್ದೇವೆ ಕರ್ತನೆ. ಅಪ್ಪ, ಮನುಷ್ಯರ ಹೃದಯದ ಕಠಿಣತೆ ಅಲ್ಲಿ ಎತ್ತಿ ತೋರಿಸ್ತಾ ಇದ್ದ ದೇವರೇ, ಅದಕ್ಕಾಗಿ ಸ್ತೋತ್ರ. ಅವರು ಏನು ಮಾಡುತ್ತೇವೆ ಎಂಬುದನ್ನು ಅರಿಯರು ಎಂಬುದಾಗಿ ಹೇಳಿದೆಯಲ್ಲ ಸ್ವಾಮಿ. ಹೌದು ಕರ್ತನೆ, ನಾವು ಕೂಡ ನಮ್ಮ ಇಷ್ಟದ ಹಾಗೆ ಜೀವಿಸ್ತಾ ಇದ್ದೇವೆ. ನಿನಗೆ ನಮ್ಮ ಜೀವಿತದಲ್ಲಿ ಸ್ವೀಕರಿಸಿಕೊಳ್ಳುತ್ತಾ ಇಲ್ಲ. ನಿನ್ನ ಆಳ್ವಿಕೆಯನ್ನು ನಾವು ನಿರಾಕರಿಸ್ತಾ ಇದ್ದೇವೆ. ಪರಿಶುದ್ಧಾತ್ಮನನ್ನು ಅಲಕ್ಷ್ಯ ಮಾಡ್ತಾ ಇದ್ದೇವೆ. ದೇವರೇ, ನಮ್ಮನ್ನು ಕ್ಷಮಿಸು ಕರ್ತನೆ. ಅಪ್ಪ, ಇಂದಿನಿಂದ ದೇವ ನಾವೆಲ್ಲರೂ ನಿನ್ನ ವಾಕ್ಯವನ್ನು ಧ್ಯಾನಿಸುವವರಾಗಲಿಕ್ಕೆ ಸಹಾಯ ಮಾಡು. ನಿನ್ನ ಧರ್ಮಶಾಸ್ತ್ರದ ಗೂಢಾರ್ಥಗಳನ್ನು ಅರಿತುಕೊಳ್ಳುವುದಕ್ಕಾಗಿ ನಮ್ಮ ಕಣ್ಣುಗಳನ್ನು ತೆರೆ ಸ್ವಾಮಿ. ನಮಗಾಗಿಯೇ ಶಿಲ್ಬೆ ಮರಣವನ್ನು ಅನುಭವಿಸಿದ್ದಿ ಎಂದು ನಾವು ತಿಳಿದುಕೊಳ್ಳಲಿಕ್ಕೆ ಸಹಾಯ ಮಾಡಪ್ಪ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡು. ನಮಗಾಗಿ ಸತ್ತು ಮೃತ್ಯುಂಜಯನಾಗಿ ಪರಲೋಕಕ್ಕೆ ಏರಿ ಹೋದ ದೇವರೇ, ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ. ಆಮೆನ್.